ಸ್ನೇಹಿತರೆ, ಕಳೆದ 2 ದಿನಗಳಿಂದ ಈ ಒಂದು ವೈರಲ್ ಸುದ್ದಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಾ ಇದೆ. ಪುರಿ ಜಗನ್ನಾಥ ದೇವಸ್ಥಾನದ ಗೋಪುರದ ಮೇಲೆ ರಣ ಹದ್ದು ಒಂದು ಜಗನ್ನಾಥ ಬಾವುಟದ ಜೊತೆ ಗೋಪುರದ 3 ಸುತ್ತಿ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗುತ್ತೆ. ನೋಡುತ್ತಲೇ ಮೋಡದ ಮಧ್ಯ ಮಿಂಚಿನ ರೀತಿ ಮಾಯವಾಗಿ ಬಿಡುತ್ತೆ. ಜಗನ್ನಾಥ ದೇವಸ್ಥಾನದಲ್ಲಿ ನೆಲೆಸಿದ್ದ ಸಾವಿರಾರು ಭಕ್ತಾದಿಗಳ ಕಣ್ಣ ಮುಂದೆ ನಡೆಯುತ್ತೆ ಈ ಪವಾಡ. ಭಕ್ತಾದಿಗಳೆಲ್ಲ ಶಾಕ್ ಆಗ್ತಾರೆ. ಗರುಡ ಪುರಿ ಜಗನ್ನಾಥ ದೇವಸ್ಥಾನದ ಗೋಪುರ ಸುತ್ತುವಾಗ ಎಷ್ಟರ ಮಟ್ಟಿಗೆ ಜೋರಾಗಿ ಕೂಗುತ್ತೆ ಅಂತಂದ್ರೆ ಭೂಕಂಪವು ಸಂಭವಿಸಬೇಕು ಅಷ್ಟು ಜೋರಾಗಿ ಕೂಗುತ್ತಾ ಸುತ್ತುತ್ತೆ. ಗರುಡ ಕೂಗುವ ಶಬ್ದಕ್ಕೆ ಹೆದರಿ ಏನಿರ್ಬೋದು ಅಂತ ಜಗನ್ನಾಥ ದೇವಸ್ಥಾನದ ಒಳಗಡೆ ಇದ್ದ ಭಕ್ತಾದಿಗಳೆಲ್ಲರೂ ಹೊರಗಡೆ ಓಡಿ ಬಂದು ಗರುಡವನ್ನು ನೋಡ್ತಾರೆ. ಭಕ್ತಾದಿಗಳ ಕ್ಯಾಮರಾದಿಂದ ಸರಿಯಾದ ಈ ಒಂದು ವೈರಲ್ ವಿಡಿಯೋ ಪ್ರಪಂಚಾದ್ಯಂತ ಹಲ್ಚಲ್ ಎಬ್ಬಿಸಿಬಿಟ್ಟಿದೆ. ಈ ಒಂದು ಗರುಡವನ್ನು ನೋಡಿದ್ದು ಒಬ್ಬರಲ್ಲ ಇಬ್ಬರಲ್ಲ, ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಬಂದಿದ್ದ ಸಾವಿರಾರು ಭಕ್ತಾದಿಗಳು. ಸ್ನೇಹಿತರೆ, ಈ ಒಂದು ಸುದ್ದಿ ಸಾಧಾರಣ ಸುದ್ದಿ ಅಲ್ಲವೇ ಅಲ್ಲ. ಗರುಡ ಬಂದಿರುವ ಒಂದು ಘಟನೆ ಕಾಕತಾಳೀಯನೂ ಅಲ್ಲ, ಯಾರೋ ಬೇಕಂತ ಮಾಡಿರೋದು ಅಲ್ಲ. ಜಗತ್ತಿನಲ್ಲಿ ಯಾವುದೋ ಒಂದು ದೊಡ್ಡ ಘಟನೆ ಸಂಭವಿಸುವ ಒಂದು ಸೂಚನೆ ಸಿಕ್ಕಿದೆ. ಸ್ನೇಹಿತರೆ, ಜಗನ್ನಾಥ ಎಂಬುವ ಪದದ ಅರ್ಥ ದ ಹೋಲ್ ವರ್ಲ್ಡ್, ಅಂದರೆ ಸಂಪೂರ್ಣ ಪ್ರಪಂಚ. ಮುಂಬರುವ ದಿನಗಳಲ್ಲಿ ಪ್ರಪಂಚದಲ್ಲಿ ಯಾವುದೋ ಒಂದು ದೊಡ್ಡ ಘಟನೆ ನಡೆಯುತ್ತೆ ಅಂತ ಆದರೆ ಅದರ ಮೊದಲ ಸೂಚನೆ ಸಿಗೋದೆ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಕಂಡಿದ್ದು ಅಂತಿಂತ ಗರುಡ ಅಲ್ಲ, ಸಾಧಾರಣ ಗರುಡಕ್ಕಿಂತ 5 ಪಟ್ಟು ಹೆಚ್ಚು ದೊಡ್ಡದಾಗಿ ಇತ್ತು. ರಣ ಹದ್ದು ಕೂಡ ಗರುಡ ಮುಂದೆ ಸಣ್ಣದಾಗಿತ್ತು ಅಂತ ಹೇಳಿದರೂ ತಪ್ಪಾಗಲ್ಲ. ಇಲ್ಲಿಯ ತನಕ ಯಾರು ಕೂಡ ಈ ರೀತಿಯ ದೊಡ್ಡ ಗಾತ್ರದ ಗರುಡವನ್ನು ನೋಡೇ ಇರಲಿಲ್ಲ. ಅದರಲ್ಲೂ ಜಗನ್ನಾಥ ಧ್ವಜದೊಂದಿಗೆ ಬಂದಿದ್ದು ನಿಜವಾಗಿಯೂ ಗರುಡ ದೇವರು ಬಂದ ಹಾಗೆ ಇತ್ತು. ಸ್ನೇಹಿತರೆ, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜಗನ್ನಾಥನ ಧ್ವಜದೊಂದಿಗೆ ಬಂದಿರುವ ಗರುಡ ಗೋಪುರವನ್ನು 3 ಸುತ್ತಿ ಹೋಗಿರುವುದರ ಬಗ್ಗೆ ದೊಡ್ಡ ನ್ಯೂಸ್ ಪೇಪರ್ಗಳಲ್ಲೂ ಪ್ರಕಟ ಆಗಿದೆ. ಸಾಕಷ್ಟು ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕ್ಸ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ, ನೀವು ಕೂಡ ಓದಬಹುದು. ನಿಮ್ಮ ಮೊಬೈಲ್ ಅಲ್ಲಿ ಇರುವ ಗೂಗಲ್ಗೆ ಹೋಗಿ ಪುರಿ ಜಗನ್ನಾಥ ಅಂತ ಸರ್ಚ್ ಮಾಡಿ ನೂರಾರು ಆರ್ಟಿಕಲ್ ಗರುಡದ ಮೇಲೆ ಬರುತ್ತೆ. ಗರುಡ ಬಂದಿರೋದು ಸೃಷ್ಟಿ ಮಾಡಿರುವ ಕಥೆ ಅಲ್ಲ, ಸತ್ಯವಾದ ಘಟನೆ. ಸ್ನೇಹಿತರೆ, ಪುರಿ ಜಗನ್ನಾಥ ದೇವಸ್ಥಾನದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಹುಟ್ಟಿದ ಮಗುವಿಗೂ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಿ ಬಿಡುತ್ತೆ, ಅಷ್ಟೊಂದು ಪವರ್ಫುಲ್ ಆಗಿದೆ. ಎಲ್ಲ ದೇವಸ್ಥಾನಗಳ ರೀತಿ ಪುರಿ ಜಗನ್ನಾಥ ದೇವಸ್ಥಾನ ಇಲ್ಲ. ಬೇರೆಲ್ಲ ದೇವಸ್ಥಾನ ಒಂದಾದ್ರೆ ಪುರಿ ಜಗನ್ನಾಥ ದೇವಸ್ಥಾನವೇ ಒಂದು. ಇಡೀ ಪ್ರಪಂಚ ಭಾರತ ದೇಶದ ಕಡೆ ಮುಖ ಮಾಡಿ ನೋಡುತ್ತಾ ಇದೆ. ವಿದೇಶಿಗರು ಭಾರತ ದೇಶಕ್ಕೆ ಬಂದು ಹಿಂದೂ ದೇವರ ಆರಾಧನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಪುರಿ ಜಗನ್ನಾಥ ದೇವರೇ ಕಾರಣ. ಯಾಕಪ್ಪ ಅಂತಂದ್ರೆ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಬರುವ ವಿದೇಶಿಗರು ಹೇಳೋದು ಒಂದೇ ಮಾತು: ದೇವರು ದೇವಸ್ಥಾನವನ್ನು ನೋಡಿ ನಮ್ಮನ್ನು ನಾವು ಕಳೆದುಕೊಂಡಿದ್ದೇವೆ, ಜಗನ್ನಾಥನ ಆರಾಧನೆಯಲ್ಲಿ ಮುಳುಗಿ ಹೋಗಬೇಕು ಅಂತ ಆಸೆ ಆಗುತ್ತಾ ಇದೆ. ನಿಜವಾದ ದೇವರ ಅನುಭವ ನಮಗೆ ಈ ಪುರಿ ಜಗನ್ನಾಥ ದೇವಸ್ಥಾನದಲ್ಲೇ ಆಗಿದೆ. ಜಗನ್ನಾಥನ ಸ್ಮರಣೆಯಲ್ಲಿ ನಾವು ನಮ್ಮ ಜೀವನವನ್ನು ಕಳೆಯುತ್ತೇವೆ ಅಂತಾರೆ. ಸ್ನೇಹಿತರೆ, ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋದರೆ ಯಾರಿಗೆ ಆಗಲಿ ದೇವಸ್ಥಾನ ಬಿಟ್ಟು ಹೊರಗಡೆ ಬರೋದಕ್ಕೆ ಮನಸ್ಸು ಬರಲ್ಲ. ಈ ವಿಡಿಯೋ ನೋಡುತ್ತಿರುವ ವೀಕ್ಷಕರು ಯಾರಾದರೂ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿದ್ರೆ ಅವರಿಗೂ ಕೂಡ ಈ ಅನುಭವ ಆಗಿರುತ್ತೆ. ಸ್ನೇಹಿತರೆ, ಪ್ರಪಂಚದಲ್ಲಿ ನೀವು ಯಾವುದೇ ದೇವಸ್ಥಾನ ತಗೊಳ್ರಿ, ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿರುವ ದೇವರ ಮೂರ್ತಿ ಶಿಲೆ ಅಥವಾ ಲೋಹದಿಂದ ಮಾಡಿರ್ತಾರೆ. ಆದರೆ ಪುರಿ ಜಗನ್ನಾಥ ವಿಗ್ರಹವನ್ನು ಮರದಿಂದ ತಯಾರಿಸಿರ್ತಾರೆ. ಮರದಿಂದ ವಿಗ್ರಹವನ್ನು ತಯಾರಿಸುವ ಏಕೈಕ ದೇವಸ್ಥಾನ ಯಾವುದಪ್ಪ ಅಂತಂದ್ರೆ ಅದೇ ಪುರಿ ಜಗನ್ನಾಥ ದೇವಸ್ಥಾನ. ಪುರಿ ಜಗನ್ನಾಥ ದೇವಸ್ಥಾನ ಪವಾಡ ಮತ್ತು ವಿಸ್ಮಯದ ಸುರಿಮಳೆ ಅಂತ ಹೇಳಿದರೂ ತಪ್ಪಾಗಲ್ಲ. ಪುರಿ ಜಗನ್ನಾಥ ದೇವಸ್ಥಾನದ ವಿಸ್ಮಯ 1-2. ಪುರಿ ಜಗನ್ನಾಥ ದೇವಸ್ಥಾನದ ಧ್ವಜದ ಬಗ್ಗೆ ಹೇಳೋದಾದ್ರೆ ಗಾಳಿಯ ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ಧ್ವಜವು ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. 1800 ವರ್ಷಗಳಿಗೂ ಹಳೆಯದಾದ ಈ ಸಂಪ್ರದಾಯದಲ್ಲಿ ಧ್ವಜವನ್ನು ಬದಲಾಯಿಸಲು ಪ್ರತಿದಿನ ಅರ್ಚಕರೊಬ್ಬರು ದೇವಸ್ಥಾನವನ್ನು ಹತ್ತುತ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಒಂದು ದಿನ ಧ್ವಜ ಬದಲಾಯಿಸೋದನ್ನು ಬಿಟ್ಟರೆ 18 ವರ್ಷ ದೇವಸ್ಥಾನದ ಬಾಗಿಲನ್ನು ಹಾಕಬೇಕಾಗುತ್ತೆ. ಇದು ಪುರಿ ಜಗನ್ನಾಥ ದೇವಸ್ಥಾನದ ದಂತಕಥೆಯಲ್ಲೂ ಕೂಡ ಪ್ರಕಟ ಆಗಿದೆ. 2ನೇ ಪವಾಡದ ಬಗ್ಗೆ ಹೇಳೋದಾದ್ರೆ ಪುರಿ ಜಗನ್ನಾಥ ದೇವಸ್ಥಾನದ ಮೇಲ್ಭಾಗದಲ್ಲಿ ಒಂದು ಚಕ್ರ ಇರಿಸಲಾಗಿದೆ. ಈ ಚಕ್ರ ಕೃಷ್ಣ ದೇವರ ಸುದರ್ಶನ ಚಕ್ರ ಅಂತಾನೆ ಹೇಳಲಾಗಿದೆ. ಮತ್ತು ಇದರ ತೂಕ ಎಷ್ಟಿದೆ ಗೊತ್ತಾ? ಬರೋಬ್ಬರಿ 1 ಟನ್ ತೂಕ.
1 ಟನ್ ಅಂದರೆ 907 ಕೆಜಿ. ಇಷ್ಟೊಂದು ತೂಕವಿರುವ ಚಕ್ರವನ್ನು ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ದೇವಸ್ಥಾನದ ಮೇಲೆ ಇರಿಸಿದ್ದಾರೆ ಅಂತ ನಂಬಿಕೆ ಇದೆ. 3ನೇ ವಿಸ್ಮಯ ಯಾವ ರೀತಿ ಇದೆ ಅಂದರೆ ವಿಜ್ಞಾನವೇ ತಲೆ ಕೆಳಗಾಗಿ ಬಿಡುತ್ತೆ. ಈ ದೇವಸ್ಥಾನದಲ್ಲಿ ವಿಜ್ಞಾನ ಕೆಲಸ ಮಾಡಲ್ಲ. ದೇವಸ್ಥಾನದ ನೆರಳಿನ ಅನುಪಸ್ಥಿತಿ, ಸಮಯ ಅಥವಾ ಸೂರ್ಯನ ಸ್ಥಾನ ಏನೇ ಇರಲಿ, ದೇವಾಲಯವು ನೆರಳಿನಿಂದ ಸ್ಪರ್ಶಿಸಲ್ಪಡದೆ ಉಳಿದಿದೆ. 4ನೇ ವಿಸ್ಮಯವು ನಾನು ಈ ಮುಂಚೆ ಹೇಳಿದ ಹಾಗೆ ಮರದ ವಿಗ್ರಹಗಳು ಪ್ರತಿ 8, 12 ಮತ್ತು 19 ವರ್ಷಗಳಿಗೊಮ್ಮೆ ವಿಶೇಷವಾಗಿ ಆಯ್ಕೆ ಮಾಡಿದ ಬೇವಿನ ಮರಗಳಿಂದ ಹೊಸ ವಿಗ್ರಹವನ್ನು ರಚಿಸಲಾಗುತ್ತದೆ ಮತ್ತು ಈ ಮರದ ವಿಗ್ರಹದ ಕೆತ್ತನೆಯನ್ನು ತುಂಬಾ ರಹಸ್ಯವಾಗಿ ಮಾಡಲಾಗುತ್ತೆ. ಇಂದಿಗೂ ಈ ವಿಗ್ರಹಗಳನ್ನು ಎಲ್ಲಿ ಕೆತ್ತನೆ ಮಾಡಲಾಗುತ್ತೆ ಅಂತ ಯಾರಿಗೂ ತಿಳಿದು ಬಂದಿಲ್ಲ. 2015ನೇ ಇಸ್ವಿಯಲ್ಲಿ ವಿಗ್ರಹದ ಬದಲಾವಣೆಗಳು ನಡೆದಿದ್ದು 2027ನೇ ಇಸ್ವಿಯಲ್ಲಿ ಮತ್ತೆ ಬದಲಾಯಿಸಲಾಗುತ್ತೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಯಾವುದೇ ಮಾಹಿತಿ ಲಭ್ಯ ಇಲ್ಲ. 5ನೇ ವಿಸ್ಮಯ ಏನಪ್ಪಾ ಅಂತಂದ್ರೆ ದೇವಸ್ಥಾನದ ಮೇಲೆ ಯಾವುದೇ ಪಕ್ಷಿ ಆಗಲಿ ವಿಮಾನ ಆಗಲಿ ಹಾರಾಟ ನಡೆಸಲ್ಲ. ಇದು ನಿಷೇಧ ವಲಯ ಅಂತಾನೆ ಘೋಷಿಸಲಾಗಿದೆ. ಪೂರಿ ಜಗನ್ನಾಥ ದೇವಸ್ಥಾನದ 6ನೇ ವಿಸ್ಮಯ, ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ದ್ವಾರ ಇದೆ. ಈ ದ್ವಾರದ ಹೆಸರು ಸಿಂಗ ದ್ವಾರ. ಈ ದ್ವಾರದ ಒಳಗೆ ಹೋದ ತಕ್ಷಣ ಸಮುದ್ರದ ಅಲೆಗಳ ಶಬ್ದವು ಸಂಪೂರ್ಣ ಕಣ್ಮರೆ ಆಗುತ್ತೆ. ದೇವಸ್ಥಾನದ ಹತ್ತಿರದಲ್ಲೇ ಒಂದು ಸಮುದ್ರ ಇದೆ, ಗೋಲ್ಡನ್ ಬೀಚ್ ಅಂತ ಇದರ ಹೆಸರು. ದೇವಸ್ಥಾನದ ಎಲ್ಲಾ ಕಡೆ ಅಲೆಗಳ ಶಬ್ದ ಕೇಳಿಸುತ್ತೆ, ಆದರೆ ಸಿಂಗ ದ್ವಾರದ ಒಳಗಡೆ ಮಾತ್ರ ಅಲೆಗಳ ಶಬ್ದ ಕೇಳಿಸಲ್ಲ. ಅಲೆಗಳ ಶಬ್ದ ಬಿಡಿ, ಹೊರಗಡೆ ನಡೆಯುವ ಯಾವುದೇ ಶಬ್ದ ಕೂಡ ಈ ಸಿಂಗ ದ್ವಾರದ ಒಳಗಡೆ ಕೇಳಿಸಲ್ಲ. ಮತ್ತೊಂದು ಪವಾಡ ಕೃಷ್ಣ ದೇವರ ಹೃದಯ. ಪೂರಿ ಜಗನ್ನಾಥ ದೇವಸ್ಥಾನದ ವಿಗ್ರಹದಲ್ಲಿ ಕೃಷ್ಣ ದೇವರ ಹೃದಯವನ್ನು ಇಡಲಾಗಿದೆ. ವಿಗ್ರಹವನ್ನು ಬದಲಾಯಿಸುವಾಗ ಹೃದಯವನ್ನು ಆ ವಿಗ್ರಹದಿಂದ ಮತ್ತೊಂದು ವಿಗ್ರಹಕ್ಕೆ ಇಡಲಾಗುತ್ತೆ ಅಂತ ನಂಬಿಕೆ ಇದೆ. ಈ ಒಂದು ಕಾರ್ಯ ನಡೆಯುವಾಗ ಪೂರಿ ನಗರದಲ್ಲಿ ಸಂಪೂರ್ಣ ವಿದ್ಯುತ್ ಬಂದ್ ಮಾಡಲಾಗುತ್ತೆ. ಈಗ ಹೊಸದಾಗಿ ನಡೆದಿರುವ ಪವಾಡ ಅಂದ್ರೆ ಇದೇ ಗರುಡ ಪವಾಡ. ಈ ಗರುಡ ನೋಡೋದಕ್ಕೆ ತುಂಬಾ ದೊಡ್ಡದಾಗಿದೆ ಮತ್ತು ಜಗನ್ನಾಥನ ಧ್ವಜದೊಂದಿಗೆ ಹಾರಿದ್ದು ಎಲ್ಲರ ಗಮನ ಸೆಳೆಯುತ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಮೋಡದ ಮಧ್ಯಭಾಗದಿಂದ ಈ ಗರುಡ ಹಾರಿ ಬರುತ್ತೆ. ಗೋಪುರವನ್ನು 3 ಸುತ್ತು ಸುತ್ತಿ ಮತ್ತೆ ಮೋಡಗಳ ಮಧ್ಯ ಮಾಯ ಆಗುತ್ತೆ. ಪೂರಿ ನಗರದಲ್ಲಾಗಲಿ ಮತ್ತೆ ಬೇರೆ ಯಾವುದೇ ನಗರದಲ್ಲಾಗಲಿ ಈ ಗರುಡ ಮತ್ತೆ ಕಾಣೋದಿಲ್ಲ. ಈ ಒಂದು ದೃಶ್ಯ ನೋಡಿ ದೇವಸ್ಥಾನಕ್ಕೆ ಬಂದಿದ್ದ ಭಕ್ತಾದಿಗಳು ನಿಬ್ಬೆರಗಾಗಿ ಹೋಗ್ತಾರೆ. 2000 ವರ್ಷಗಳ ಬಳಿಕ ಜಗನ್ನಾಥ ದೇವಸ್ಥಾನದ ಮೇಲೆ ಇದೇ ಮೊದಲ ಬಾರಿ ಒಂದು ಪಕ್ಷಿ ಹಾರಿದ್ದು ಪ್ರದಕ್ಷಿಣೆ ಹಾಕಿದ್ದು. ಅದರಲ್ಲೂ ಜಗನ್ನಾಥ ಧ್ವಜದ ಜೊತೆ ಭಾರತ ದೇಶದಲ್ಲಿ ದೊಡ್ಡ ಬದಲಾವಣೆಗೆ ಸಜ್ಜಾಗಿ ಅಂತ ಸೂಚನೆ ಕೊಟ್ಟ ಹಾಗಿದೆ ಗರುಡ ಅಂತ ಹೇಳಲಾಗಿದೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇದು ನಿಜವಾದ ಗರುಡ ಅಲ್ಲ, ಭೂಮಿಯಲ್ಲಿ ಬದುಕಿರುವ ಚಿರಂಜೀವಿಗಳಲ್ಲಿ ಒಬ್ಬರು ಗರುಡನ ರೂಪ ತಾಳಿ ಬಂದಿದ್ದಾರೆ ಅಂತ. ಧ್ವಜದ ಜೊತೆ ಪ್ರದಕ್ಷಿಣೆ ಹಾಕಿದ ಗರುಡನ ನೋಡಿದ ಸಾಕಷ್ಟು ಭಕ್ತಾದಿಗಳು ಹೇಳ್ತಾ ಇರೋದು ಒಂದೇ ಮಾತು, ಈ ಗರುಡನ ರೆಕ್ಕೆಗಳು ಏನಿಲ್ಲ ಅಂದ್ರೂ 10 ಅಡಿಗೂ ದೊಡ್ಡದಾಗಿತ್ತು. ಮನುಷ್ಯನ ಹತ್ತಿರ ಬಂದರೆ ಮನುಷ್ಯನ ಹೃದಯ ಬಡಿತವೇ ನಿಲ್ಲುತ್ತೆ, ಅಷ್ಟು ದೊಡ್ಡದಾಗಿದೆ ಮತ್ತು ಭಯಂಕರವಾಗಿದೆ. ಈ ಗರುಡ ಬಂದಿರೋದು ಒಳ್ಳೆ ಸೂಚನೆನಾ ಅಥವಾ ಕೆಟ್ಟ ಸೂಚನೆನಾ ಗೊತ್ತಿಲ್ಲ, ಆದರೆ ಭೂಮಿ ಮೇಲೆ ಯಾವುದೋ ಒಂದು ದೊಡ್ಡ ಬದಲಾವಣೆ ಎದುರಾಗುತ್ತೆ. ಪ್ರಪಂಚದಲ್ಲಿ ಯಾವುದೋ ಒಂದು ದೊಡ್ಡ ರೀತಿಯ ಘಟನೆ ಎದುರಾಗುತ್ತೆ ಅಂತ ಆದರೆ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಿಗ್ನಲ್ ಸಿಗುತ್ತೆ. ಅದೇ ರೀತಿ ಈಗ ಗರುಡ ದೇವರಿಂದ ಸಿಗ್ನಲ್ ಸಿಕ್ಕಿದೆನಾ ಅಂತ ಭಕ್ತಾದಿಗಳು ಮಾತನಾಡಿಕೊಳ್ತಾ ಇದ್ದಾರೆ. ಈ ಗರುಡವನ್ನು ನೋಡಿದ ದೊಡ್ಡ ದೊಡ್ಡ ಸಾಧು ಸಂತರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಜಗನ್ನಾಥನ ರಥಚಕ್ರಗಳು ಆಗಮಿಸುತ್ತಾ ಇದೆ, ಕಲಿಯುಗ ಅಂತ್ಯ ಆಗುವ ಸಮಯ ಬಂದಿದೆ, ಭೂಮಿ ಮೇಲೆ ಮತ್ತೆ ದೈವ ನರ್ತನ ಶುರು ಆಗಲಿದೆ ಅಂತ ಹೇಳಿದ್ದಾರೆ. ಜಗನ್ನಾಥನ ಧ್ವಜದೊಂದಿಗೆ ಬಂದ ಗರುಡ ದೇವಸ್ಥಾನದ ಗೋಪುರದ ಮೇಲೆ 3 ಪ್ರದಕ್ಷಿಣೆ ಹಾಕಿದ್ದು ಇದ್ದಕ್ಕಿದ್ದ ಹಾಗೆ ಮೋಡದ ಮಧ್ಯೆ ಮಾಯವಾಗಿತ್ತು. ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ನಿಮಗೆ ಏನ್ ಅನಿಸುತ್ತೋ ಅದನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.